ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಕಳೆದ 500 ದಿನಗಳಿಂದ ಸ್ಥಳೀಯ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಬಿಡದಿಯ ರೈತರ ಈ ಒಂದು ಪ್ರತಿಭಟನೆ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾನೀಗ ಸದ್ಯ ಬಿಡದಿಯ ಬೈರಮಂಗಲ ಅನ್ನುವಂತಹ ಸರ್ಕಲ್ನಲ್ಲಿ ನಿನ್ನೆ ಅಧಿಕಾರಿಗಳಿಗೆ ಪೊರಕೆಲೆ ಹೊಡೆದು ಓಡಿಸುವಂತಹ ಘಟನೆಗಳಾಯಿತು. ನಮ್ಮೊಂದಿಗೆ ರೈತ ಮಹಿಳೆ ಇದ್ದಾರೆ. ನಿನ್ನೆ ಏನಾಯಿತು ಘಟನೆ, ಯಾಕಿಷ್ಟು ಆಕ್ರೋಶವಾಗಿ ರೈತರು ಅಧಿಕಾರಿಗಳ ವಿರುದ್ಧ ಪೊರಕೆಲೆ ಹೊಡೆಯುವಂತಹ ಹಂತಕ್ಕೆ ಹೋದ್ರು, ಈ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ, ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ನಿನ್ನೆ ಅಧಿಕಾರಿಗಳು ಯಾವಾಗ ಬಂದಿದ್ರು, ಯಾಕೆ ನೀವು ಪೊರಕೆಲೆ ಹೊಡೆದ್ರಿ, ಹಲ್ಲೆ ಮಾಡಿದ್ರಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ FIR ಕೂಡ ಮಾಡ್ತೀನಿ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ, ಪೊಲೀಸ್ ಅಧಿಕಾರಿಗಳು. ಮಾಡಲಿ ಸರ್, ಇಲ್ಲಿರೋ ಎಲ್ಲ ರೈತರು FIR ಆಗಲಿ, ನಾವು ಸ್ಟೇಷನ್ ಮುಂದೆ ಕೂತ್ಕೊಳ್ಳೋಕೆ ತಯಾರು. ಜೈಲ್ಗಾದ್ರೂ ಕಳಿಸ್ಲಿ, ಎಲ್ಲಾದ್ರೂ ಕಳಿಸ್ಲಿ, ನಾವು ಕೂತ್ಕೊಳ್ಳೋಕೆ ತಯಾರಾಗಿದ್ದೀವಿ ಸರ್. ನಮ್ಮನ್ನು ಪೊಲೀಸ್ನವರೇ ಅದ್ಗೇಡ್ಸಿದ್ದು. ಕಮಿಷನರ್ನ ಕರೆಸಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ ನಮಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಬಿಟ್ಟು ಬರೀ ನಮ್ಮನ್ನು ತೇಜೋವಾದಿ ಮಾಡಿಕೊಂಡೇ ಮಾತಾಡ್ತಾ ಇದ್ರೆ ಹೊರತು ನಮ್ಮ ಜೊತೆ ಮಾತಾಡಿಕೊಂಡು ಆ ಕಡೆ ಕರ್ಕೊಂಡೋಗಿ JMC ಮಾಡಿಸಿರೋ ಅವ್ರು ತಪ್ಪಲ್ವಾ ಸರ್? ಅದು ನಾವು ಹೇಳ್ದು ನಮಗೂ ಅವ್ರಿಗೂ ಸಮನ. JMC ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿರುವಂಥ ವಿಚಾರ ನಿಮಗೆ ಗೊತ್ತೇ ಇಲ್ವಾ ಅನ್ನುವಂಥದ್ದು? ಸರ್ ಗೊತ್ತಿರಲಿಲ್ಲ ನಮಗೆ. ಈ ರಿಸರ್ವ್ ಹೋದ್ಮೇಲೆ ರಿಸರ್ವ್ ಹೋಯ್ತಲ್ಲ ಬರ್ಬೋದು ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗಿದ್ದು ನಾವು ಅಲ್ಲಿಗೆ. ನೋಡಿದ್ರೆ ಅವರು ಹಂಗಾಸ್ ಕರ್ಕೊಬಂದು JMC ಮಾಡ್ತಿದ್ರು. ಅವ್ರು ತಪ್ಪಲ್ವಾ ಸರ್? ಅದು ರೈತರಿಗೆ ನಮ್ಗೇನು DC ಆರ್ಡ್ರ್ ಕೊಡಿಸ್ಲಿ, ನೀವು ಜಮೀನು ಬಿಟ್ಬಿಡ್ತೀವಿ ನಾವು, ನಿಮ್ಗೆ ಕೊಡಲ್ಲ ಅಂದವ್ರು ತಗೊಳ್ಳಲ್ಲ ನಾವು ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಡಿಸ್ಲಿ ಸರ್. ಇವತ್ತು ಧಾರಾಳವಾಗಿ ಅವ್ರು JMC ಮಾಡಿಸ್ಕೊಳ್ಳಿ. ನಮ್ಮ ಬೇಡಿಕೆ ಅಷ್ಟೇನೆ, ನಾವು ಪ್ರಾಣ ಕೊಡೋಕ್ಕೂ ತಯಾರಾಗಿದ್ದೀವಿ, ಭೂಮಿ ಮಾತ್ರ ಬಿಡಲ್ಲ ಸರ್ ನಾವು. ಅಂದರೆ 80% ರೈತರು ಜಮೀನನ್ನು ಕೊಟ್ಟಿದ್ರಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಿದ್ರು ಮುಖ್ಯಮಂತ್ರಿಗಳು, ನಿಜನಾ ಸುಳ್ಳ ಅನ್ನುವಂಥದ್ದು? ಸರ್ DK ಅವ್ರಿಗೆ 80% ಅಂದರೆ ಅವ್ರು ಇಲ್ಲಿ ಸ್ಥಳೀಯವಾಗಿ ಒಂದು ದಿವಸನೂ ಬಂದಿಲ್ವಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸರ್ 80% ಒಪ್ಕೊಂಡವ್ರೆ ಅಂತ? ಬಾಲಕೃಷ್ಣರು ಬರಲಿಲ್ಲ, ಅವರು ಬರಲಿಲ್ಲ, ಹೆಂಗೆ ಗೊತ್ತಾಯ್ತದೆ ಅವ್ರಿಗೆ 80% ರೈತರು ಒಪ್ಪಿಗೆ ಕೊಟ್ಟವ್ರೆ ಅಂತ? 80% ಅಲ್ಲ ಸರ್, 20%, 10ರಿಂದ 15% ಅಷ್ಟೇ ಅವ್ರು ಒಪ್ಪಿಗೆ ಕೊಟ್ಟಿರೋದು. 80% ರೈತರು ಪರವಾಗಿಲ್ಲ ಅಲ್ಲ ಸರ್, ಕೊಡಲ್ಲ ಅಂತ. ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಕೂಡ, ಆಮೇಲೆ JDSನ ಕಾರ್ಯಕರ್ತರು, JDS ಪಕ್ಷ ಮತ್ತೆ BJP ಪಕ್ಷನ ಕೂಡ ನಿಮಗೆ ಬೆಂಬಲಕ್ಕೆ ನಿಂತಿದ್ರು. ನಿನ್ನೆ ಪೊರಕೆಲೆ ಹೊಡೆದ ಅಧಿಕಾರಿನ ಓಡಿಸಿದಿರಿ. ನಿಮಗೆ ಈ ರೀತಿಯಾದ ಬೆಂಬಲ ಸಿಗ್ತಾ ಇರುವಂಥದ್ದು ಅಂದರೆ ನಿಮ್ಗೆ ನ್ಯಾಯ ಸಿಗುತ್ತಾ ನಿಮ್ಮ ಹೋರಾಟಕ್ಕೆ ಅನ್ನುವಂಥದ್ದು? ಈಗಾಗಲೇ JDS BJP ಅವರು ಕೂಡ ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸರ್ ನಮಗೆ JDS BJP ಯಾವ ಬೆಂಬಲನೋ ಕೊಟ್ಕೊಳ್ಳಿ ಅವರು. ನಾವು ರೈತರ ಪರವಾಗಿ ರೈತರಾಗೆ ಹೋರಾಡ್ತೀವಿ. ನಾವು ರಾಜಕಾರಣಿನ ಈ ರೈತರ ಗುಂಪಲ್ಲಿ ತರೋಕ್ಕೆ ನಾವು ಇಷ್ಟಪಡಲ್ಲ ಸರ್. ರೈತರು ಯಾರೂ ನಾವು ರೈತರಾಗೆ ಹೋರಾಡೋಕ್ಕೆ ಇಷ್ಟಪಡ್ತೀವಿ ಸರ್. ಇನ್ನೂ ಎಷ್ಟು ಹೋರಾಟ ಆದರೂ ಪರವಾಗಿಲ್ಲ, ನಾವು ತಯಾರು ಸರ್ ಹೋರಾಟಕ್ಕೆ. ಓಕೆ, ಇವತ್ತು ಕೂಡ ಅಧಿಕಾರಿಗಳು ಬರ್ತಾರಾ, JMC ಅಧಿಕಾರಿಗಳು ಬರ್ತಾರಾ ಅಥವಾ ಹೇಗೆ? ಏನೋ ಬರ್ತಾರೆ ಅಂತ ಒಂದು ಇದು ಸರ್, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಂದರೆ ಮಾತ್ರ ಬಿಡಲ್ಲ ಸರ್ ಅವ್ರು ಇವತ್ತು. ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಇವತ್ತು ಬಂದು ಸರ್ವೆ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ. ಮಾಹಿತಿ ಇದೆ, ನಿಜನಾ ಸುಳ್ಳ ಅಥವಾ ಏನು? ಅಲ್ಲ, ಮಾಹಿತಿ ಇರೋದು ನಿಜ ಸರ್. ಅವ್ರು ಬರ್ತಾರೆ ಅಂತ ಅಂತಿದ್ದಾರೆ, ಮಾಹಿತಿ ಇದೆ, ಬಟ್ ಗೊತ್ತಿಲ್ಲ ನಮಗೂ ಸರಿಯಾಗಿ. ಬಂದರೆ ಮಾತ್ರ ನಾವು JMC ಮಾತ್ರ ಮಾಡಿಸಲ್ಲ ಸರ್. DC ಆರ್ಡ್ರ್ ಆಗಬೇಕು, ಇಲ್ಲ ಬಾಲಕೃಷ್ಣ ಬರಬೇಕು ಸರ್ ಅಲ್ಲಿ ಸ್ಪಾಟಿಗೆ ಬಂದ್ಬಿಟ್ಟು ಏನದೇ ಏನಿಲ್ಲ. ಆಮೇಲೆ ಸರ್ವೆ ಮಾಡಬೇಕಾದ್ರೆ ಆಜುಬಾಜುದಾರರಿಗೆ ಈಗ ಅಣ್ತಂದಿರಾದ್ರೂ ಒಂದು ಅರ್ಜಿ ಕೊಡ್ತಾರೆ ಅಲ್ವಾ? ಇವ್ರು ಯಾವ ಅರ್ಜಿ ಕೊಟ್ಟಿದ್ದಾರೆ ನಮಗೆ? ಈಗ ಸರ್ಕಾರ ಯಾವುದೇ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅರ್ಜಿ ಮುಖಾಂತರ ಕೊಡ್ರಿ ಅಂತಾರೆ. ನಾವು ಎಷ್ಟು ಮನವಿ ಸಲ್ಲಿಸಿದ್ರು ಯಾರು ತಲೆಗೇನೆ ಹಾಕೋತಾ ಇಲ್ಲ ಸರ್. DK ಶಿವಕುಮಾರೇ ಆಗಲಿ, ಬಾಲಕೃಷ್ಣ ಅವರಾಗಲಿ, ನಮಗೂ ಕೊಡಿ ಒಂದು. ನಮ್ಗೆ ಏನು ಕಾನ್ಫಿಡೆನ್ಸು ನಿಮ್ಮ ಮೇಲೆ? ನಮಗೆ ನಿಮ್ಮ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ ರಾಜಕಾರಣಿಗಳ ಮೇಲೆ. ಏನು ಸರ್, ಯಾವುದಕ್ಕೂ ರೈಟಿಂಗ್ ನಮಗೇನು ಕೊಡ್ತಾ ಇಲ್ಲ ಅವರು. ರೈಟಿಂಗ್ ಕೊಡಲೇ ನಾವು 500 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ರಿ. ಇದರ ನಡುವೆ ಸರ್ವೆ ಆಗ್ತಾ ಇದೆ, ಪೊಲೀಸರು ಕೂಡ ಪ್ರತಿಭಟನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಹೋರಾಟಕ್ಕೆ, ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಮಾಡ್ತಿರುವಂತಹ ನಿಮ್ಮ ಹೋರಾಟಕ್ಕೆ, ಪ್ರತಿಭಟನೆಗೆ ನ್ಯಾಯ ಸಿಗುತ್ತಾ? ನ್ಯಾಯ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಸರ್. ಸಿಗೋವರೆಗೂ ಬಿಡಲ್ಲ ಸರ್. ಇದಿಷ್ಟು ಬಿಡದಿಯ ಬೈರಮಂಗಲ ಅನ್ನುವಂತಹ ಜಾಗದಲ್ಲಿ ಏನು ರೈತ ಮಹಿಳೆ ಹೇಳ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಬಿಡದಿಯ ಟೌನ್ಶಿಪ್ಗೆ ನಾವು ಜಾಗವನ್ನ ಕೊಡಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.